ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮೀನು ಸಾಂಬಾರು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಪ್ಯಾನಲ್ಲಿ ಜೀರಿಗೆ ಮತ್ತು ಒಂದು ಸ್ವಲ್ಪ ಮೆಂತ್ಯ ಕಾಳು, ಒಂದು ಸ್ವಲ್ಪ ಮೆಣಸು, 2 ಒಣಮೆಣ್ಸಿನ್ಕಾಯಿ ಹಾಕಿ ಹುರ್ಕೊಬೇಕು. ಹುರಿದಿದ್ದಾದಮೇಲೆ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ನೆನೆಸಿಟ್ಕೊಬೇಕು. ಒಂದು ಸ್ವಲ್ಪ ನಮ್ಮ ಮೀನು ಯಾವ ಕ್ವಾಂಟಿಟಿ ಐತೋ ಅದು ನೋಡಿ ಅದ್ರ ಮೇಲೆ ಎಲ್ಲನೂ ಡಿಪೆಂಡ್ ಮಾಡ್ಕೊಬೇಕು. ಆಮೇಲೆ ಈ ಥರ ಹುರಿದು ಒಂದ್ಸರಿ ಮಿಕ್ಸಿ ಜಾರ್ಗೆ ಹಾಕಿಟ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿ, ಕೊಬ್ಬರಿ, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ. ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ನನ್ನ ಮೀನು ಎಷ್ಟೈತೋ ಅದ್ರ ನೋಡ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ ನೀವು ಸಾಂಬಾರು. ನಾನು ಹೇಳ್ದಷ್ಟೇ ಹಾಕ್ಬೇಡಿ. ಆಮೇಲೆ ಒಂದು ಟೊಮೊಟೊ, ಒಂದು ಮೀಡಿಯಮ್ ಸೈಜು ಟೊಮೊಟೊ ಹಾಕಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿ ಹಾಕಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಫ್ರೆಶ್ ಶುಂಠಿನೇ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು ಇಕ್ಕೋಬೇಕು. ಇವಾಗೇನು ಹಾಕೋಂಗಿಲ್ಲ, ಅದು ಒಗ್ಗರಣೆ ಹಾಕೋವಾಗ ಮಾತ್ರ ಹಾಕಬೇಕು. ಕೊಬ್ಬರಿ ತುರಿದಿಟ್ಕೊಂಡಿರೋ ಕೊಬ್ಬರಿ ಹಾಕಬೇಕು. ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ, ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ, ಚೆನ್ನಾಗಿರಲ್ಲ. ಮೀಡಿಯಮ್ಮಲ್ಲಿ ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ರುಬ್ಕೊಳ್ಳಿ. ನೈಸಾಗಿ ರುಬ್ಕೊಂಡಿದ್ದಾದಮೇಲೆ ಒಂದು ಬಾಣಲೆಗೆ ಒಂದು ಸ್ವಲ್ಪ, ನಾನೇನು ಫಸ್ಟೇ ಒಗ್ಗರಣೆ ಹಾಕ್ಕೊಳಲ್ಲ, ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಗೆ ಹುಣ್ಸೆಹಣ್ಣು ರಸ ಎಲ್ಲ ಹಾಕ್ಕೊಂಡು ಧನಿಯಾ ಪುಡಿ, ಸಾಂಬಾರು ಪುಡಿ ಮತ್ತು ಖಾರದ ಪುಡಿ, ಖಾರದ ಪುಡಿ, ಆಮೇಲೆ ಒಣಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು, ಮೆಂತ್ಯ, ಇವಾಗ ಮಸಾಲೆ ಫ್ರೈ ಮಾಡ್ಕೊಂಡಿರೋದೆಲ್ಲ ಹಾಕಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ರಸ ಹಾಕಿ ರುಬ್ಕೊತಾ ಇದ್ದೀನಿ. ನೈಸಾಗಿ ರುಬ್ಕೊಂಡಿದ್ದಾದಮೇಲೆ ಆ ಮಸಾಲೆ ಎಲ್ಲ ಕಾದ್ಮೇಲೆ ಮೀನು ಒಂದು 10 ನಿಮಿಷ ಬೇಯಕ್ಕೆ ಬಿಡಿ. ಹುಣ್ಸೆಹಣ್ಣಲ್ಲಿ ನಾನು ನೆನೆಸಿಟ್ಕೊಂಡಿದ್ದೀನಿ ಮೀನನ್ನ, ಯಾಕಂದರೆ ಒಂದು ಸ್ವಲ್ಪ ಗಟ್ಟಿ ಇರಲಿ, ಫಿಶ್ಶು ಬೇಗ ಅದು ಮೆತ್ತಗಾಗ್ಬಿಡ್ತೈತೆ ಅಂದ್ಬಿಟ್ಟು ಬೇಯ್ತಾಯಿದ್ರೆ ಒಂದು ಸ್ವಲ್ಪ ಹುಣ್ಸೆಹಣ್ಣಲ್ಲಿ ನೆನೆಸಿಟ್ಟಿದ್ರೆ ಗಟ್ಟಿ ಇರ್ತೈತೆ ಫಿಶ್ಶು. ಹಂಗಾಗಿ ಆ ಥರ ಮಾಡಿಕ್ಕಿದ್ದೀನಿ. ನಾನು ಮಾಡಿರೋ ಸಾಂಬಾರು ನೋಡಿ ಈ ಥರ ಇದೆ. ಆಮೇಲೆ ಬಾಣಲಿ ಚಿಕ್ಕದಾಯ್ತು, ಅದು ಪ್ಯಾನ್ ಚಿಕ್ಕದಾಯ್ತು ಅಂದ್ಬಿಟ್ಟು ಬಾಣಲಿಯಲ್ಲಿ ಒಗ್ಗರಣೆ ಕೊಟ್ಟು ಆಮೇಲೆ ಸಾಂಬಾರು ಇದಕ್ಕೆ ಬಳಸ್ಕೊಂಡಿದ್ದೀನಿ. ನಾನು ಮಾಡಿರೋ ಸಾಂಬಾರು ಈ ಥರ ಇದೆ. ಮುದ್ದೆ ಜೊತೆ ಸೇವಿಸಿದ್ರೆ ಸೂಪರಾಗಿರ್ತೈತೆ. ಮುದ್ದೆಗೂ ಮತ್ತು ರೈಸ್ಗೂ ಚೆನ್ನಾಗಿರ್ತೈತೆ ಮೀನು ಸಾಂಬಾರು. ನಮ್ಮ ಮನೆಯಲ್ಲಿ ನಾವು ಕೆರೆಯಲ್ಲಿ ಹಿಡ್ಕೊಬಂದಿರೋ ಮೀನು ಚೆನ್ನಾಗಿದೆ, ಮುಳ್ಳು ಜಾಸ್ತಿ ಇಲ್ಲ. ತುಂಬ ಇಷ್ಟಪಟ್ಟು ನನ್ನ ಮಕ್ಕಳು ತಿಂತಾರೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್, ನೋಡಿ ಮುದ್ದೆ ಜೊತೆ ಮೀನು ಸಾಂಬಾರು. ಓಕೆ, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್ ಫ್ರೆಂಡ್ಸ್. ನಿಮಗೂ ಇಷ್ಟ ಆಗಿದೆ ನೀವು ಇದೇ ರೀತಿ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರ್ತೈತೆ. ಸ್ವಲ್ಪ ಮುದ್ದೆ ತಿನ್ನೋರು ಇನ್ನು ಸ್ವಲ್ಪ ಜಾಸ್ತಿ ತಿನ್ನಬೇಕು ಅನಿಸ್ತೈತೆ. ಬಾಯ್ ಫ್ರೆಂಡ್ಸ್.